ಮಾತನಾಡಬೇಕಾದ ಮಾತನ್ನ ಹೇಳಿದೆ. ಕಳೆದ ಚುನಾವಣೆ ಸಮೀಪ ಕೊನೆಯ ಹಂತದಲ್ಲಿ ನಾಗರಾಜಣ್ಣವರು ಬಂದು ಅಭ್ಯರ್ಥಿಗಳಾಗಿ ಸ್ಪರ್ಧೆಯನ್ನು ಮಾಡಿದರು. ಅದರ 43,000 ಮಕ್ಕಳು ಅವರ ಪರವಾಗಿ ತಾಲೂಕಿನ ತಾಯಂದಿರು, ಹಿರಿಯರು, ಎಲ್ಲ ಜಾತಿ ಸಮುದಾಯವರೆಗೂ ಕೂಡ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಚುನಾವಣೆಯಲ್ಲಿ ಗೆಲುವು ಸೋಲುವಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಎದೆ ಕುಟುಂಬ ಎಲ್ಲವನ್ನು ಸಮಚಿತ್ತವಾಗಿ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಯಾಕೆಂದ್ರೆ ಇಲ್ಲಿ ಸಾರ್ವಜನಿಕ ಬದುಕಿಗೆ ಬಂದ ಮೇಲೆ ಅಧಿಕಾರ ಮುಖ್ಯ ಅಲ್ಲ, ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ಎಲ್ರಿಗೂ ತಾತ್ಕಾಲಿಕವೇ. ಆದರೆ ಆ ಅಧಿಕಾರಕ್ಕೆ ಹೋಗಿ ತಲುಪತಕ್ಕಂಥದಕ್ಕೆ ನಾವು ಜನರ ಪರವಾಗಿ, ಜನರು ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಕೇವಲ ಮದುವೆಗಳ ಹೋಗುವ ಸಂದರ್ಭದಷ್ಟೇ ಅಲ್ಲ, ಸಾವು ನೋವುಗಳು ಏನೇ ಇರಬಹುದು ತಾಲೂಕಿನಲ್ಲಿ, ಅದನ್ನ ನಿರಂತರವಾಗಿ ಜನರ ಮಧ್ಯೆ ಇಟ್ಟಂತ ಸಂದರ್ಭದಲ್ಲಿ ನಾವು ಸೋತಿರ್ಬೋದು. ಅದರ ಮುಂದೆ ಜನರ ಮುಂದೆ ಕುಸಿತಕ್ಕಂಥ ಕಾಲ ಬರುತ್ತೆ ಅಂತಕ್ಕಂಥದ್ದನ್ನ ನಾಗಣ್ಣವರು ವ್ಯಕ್ತಿಯಾಗಿ ನಾನು ಅವ್ರನ್ನ ನೋಡಿದ್ದೇನೆ. ಇಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಗುಬ್ಬಿ ತಾಲೂಕಿನಲ್ಲಿ ಶಾಸಕರಾಗಬೇಕು, ಪಕ್ಷಕ್ಕೆ ಒಂದು ಶಕ್ತಿಯಾಗಿ ಅವರು ನಿಲ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಲಾಷೆ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಬಹುತೇಕರ ಒಂದು ಅಭಿಪ್ರಾಯ. ಬಹುಶಃ ಶಿವಣ್ಣವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಶಿವಲಿಂಗಣ್ಣ ಅವರು ಗುತ್ತಿಗೆದಾರರು, ಶಿವಲಿಂಗಣ್ಣ ಅವರು ಹಿರಿಯರು. ಮುಂದೆ ಪಕ್ಷ ಅಂತ ಬಂದಾಗ ಪಕ್ಷಕ್ಕೆ ಮೊದಲು ಶಿವಲಿಂಗಣ್ಣ ಅವರು ಪ್ರಾಮುಖ್ಯತೆ ಕೊಟ್ಟರು. ಹಾಗಾಗಿ ವಾರಕ್ಕೊಮ್ಮೆ ಬರಬೇಕು ಅಂತ ಹೇಳಿದ್ರು. ದಯಮಾಡಿ ಇಲ್ಲ ನಾಗರಾಜಣ್ಣ ಅವರೇ, ಕೈ ಜೋಡಿಸಿ ಮನವಿ ಮಾಡ್ತೀವಿ. ಅದೆಲ್ಲ ನಮಗೆ ನೀವು ಟಿವಿಗೆ ಕೊಟ್ಬಿಟ್ಟಿರಿ, ವಾರಕ್ಕೊಮ್ಮೆ ಕಾನ್ಸೆಪ್ಟೇ ಇಲ್ಲ. ಪ್ರತಿನಿತ್ಯ 1000 ದಿನ ಅಷ್ಟೇ ನಮ್ಮ ಕಣ್ಣಲ್ಲಿ ಇರೋದು. 3 ವರ್ಷ ಅಂದ್ರೆ 1000 ದಿನ, ದಿವಸಕ್ಕೆ 365 ದಿನ ಅಲ್ಲ, ವರ್ಷಕ್ಕೆ 1000 ದಿನ ಅಂದ್ರೆ ಕಣ್ಮುಚ್ಚಿ ಗಂಟೆ 1000 ದಿನ ಮುಂದುವರ್ತಾರೆ. ದಯಮಾಡಿ ಮೈ ಮರೆಯೋದು ಬೇಡ. ಅವಕಾಶ 3 ಕೂಡಿ ಬರ್ತದೆ. ಇವತ್ತು ಇರ್ತಕ್ಕಂಥ ತಾಲೂಕಿನ ಸ್ಥಿತಿಗತಿಗಳ ಬಗ್ಗೆ ತಾವೆಲ್ಲರೂ ಪ್ರಮುಖ ಮುಖಂಡರುಗಳು ಮಾತನಾಡ್ತಾ ಇದ್ದೀವಿ. ಇವತ್ತು ರೈತರ ಪರಿಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಟಿಸಿ ಕನೆಕ್ಷನ್ಗಳು ರೈತರಿಗೆ, ಇವತ್ತು ಟಿಸಿ ಕನೆಕ್ಷನ್ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಎಷ್ಟಿತ್ತ ನಾನು ಟಿಸಿ ಕನೆಕ್ಷನ್ಗೆ ದುಡ್ಡು ಎಷ್ಟಾಗದು, ಈಗ ಎಷ್ಟಾಗುತ್ತೆ? 25,000 ಇತ್ತು, 2.5-3 ಲಕ್ಷಕ್ಕೆ ಹೋಗುತ್ತೆ. ಇವರು ಹೇಳ್ತಾ ಹೋದ್ರೆ ನಮ್ಮ ರಾಜಕೀಯ ಸಮಾವೇಶಗಳಲ್ಲಿ ಎಲ್ಲ ಕೂಲಂಕುಷವಾಗಿ ಎಲ್ಲ ಮುಕ್ತ ಚರ್ಚೆ ಮಾಡ್ತಾರೆ. ಆದರೆ ಇದು ಪಕ್ಷದ ಸಂಘಟನೆಯ ಒಂದು ದೃಷ್ಟಿಯಿಂದ ಕರೆದಿರ್ತಕ್ಕಂಥ ಒಂದು ಸಭೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಕೈ ಜೋಡಿಸಿ ಮನವಿ ಮಾಡ್ತೀವಿ. ಇವತ್ತು ಕುಮಾರಣ್ಣ ಕೇಂದ್ರಕ್ಕೆ ಹೋಗಿ, ಆದರೆ ಕುಮಾರಣ್ಣ ಮತ್ತೆ ರಾಜ್ಯಕ್ಕೆ ಅನಿವಾರ್ಯ, ಕುಮಾರಣ್ಣ ನಾಯಕತ್ವ ಮತ್ತೆ ಈ ರಾಜ್ಯಕ್ಕೆ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದು ರಾಜ್ಯದಲ್ಲಿ ಎಲ್ಲೆಡೆ ಜನತಾದಳ ಪಕ್ಷದ ಕಾರ್ಯಕರ್ತರು ಅಷ್ಟೇ ಚರ್ಚೆ ಮಾಡ್ತಾ ಇರೋದು. ಇದು ಒಬ್ಬ ಸಾಮಾನ್ಯ ಪ್ರಜೆಯೂ ಕೂಡ ಇವತ್ತು ಪ್ರತಿಯೊಬ್ಬ ಕನ್ನಡಿಗರ ಬಾಯಿನಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ. ಇದನ್ನ ನಾವು ಸರಿಯಾದ ಉಪಯೋಗ ಮಾಡಿಕೊಂಡು ಜನರ ಸಮೀಪಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡಬೇಕು, ಜನರಿಗೆ ಹತ್ತಿರ ಆಗ್ತಕ್ಕಂಥ ಕೆಲಸ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ನೀವೇ ಸೇರಿಕೊಂಡಾಗಿ ಇವತ್ತೇನು ನಿಷ್ಕಾಲ್ ಕ್ಯಾಂಪೇನ್ ಅಂತಕ್ಕಂಥ ಒಂದು ಅಭಿಯಾನ ನಿನ್ನೆ ಚಾಲನೆ ಕೊಟ್ಟಿದ್ದೆ. ನಾನು ಇವತ್ತೇ ನಿಮ್ಗೆ ಹೇಳ್ಬೋದು, ಅಷ್ಟೇ ಗುರಿ ಆಗ್ತಿದೆ. ಈಗ ನಾನು ರಾಜ್ಯ ಪ್ರವಾಸನೂ ಬೇಕಿರ್ತಾ ಇಲ್ಲ. ಯಾವ್ದಾದ್ರು ಒಂದು ಕ್ಷೇತ್ರ ಭದ್ರವಾಗಿ ಇಟ್ಕೊಂಡು 3 ವರ್ಷ ಬೆಳಗ್ಗೆ ಸಂಜೆ ರಾತ್ರಿ ಹಗಲು ರಾತ್ರಿ ಜನರ ಮಧ್ಯೆ ಇದ್ರೆ ಅದ್ಯಾಕೆ ಕೆಲಸನ? ಆದರೆ ಪ್ರಶ್ನೆ ಆಗಲ್ಲ. ನನಗೆ ಲೋಕಸಭೆಯಲ್ಲಿ ಹೇಳಿದ್ರು, ಕಾರ್ಯಕರ್ತರು ಮುಗಿಬಿದ್ರು, ಬೈದ್ರು, ಕೂಗಾಡಿದ್ರು. ಏನೋ ನೀನು ಇಂಥ ಟೈಮಲ್ಲಿ ಎಲ್ಲ ಟೈಮಲ್ಲಿ ನಿಮ್ಗೆ ಸರಿ ಕೈಗೆಲ್ಲ ಲೋಕಸಭೆ ಕುಮಾರಣ್ಣ ರಾಜ್ಯಸಭೆ ಮಾಡಿ ನಡೀರಿ ಡೆಲ್ಲಿಗೆ. ನಾನು ಹೇಳಿದ ಬೇಡ ಕಣ್ಣಪ್ಪ, ಈ ಸಮಯ ಅಲ್ಲ, ನಾನು ಪಕ್ಷ ಕಟ್ಟಬೇಕು, ನಾನು ರಾಜ್ಯ ಪ್ರವಾಸ ಮಾಡಬೇಕು, ಸಮಯ ಬರ್ತದೆ ಹಿರಿಯ ಅಂತ ಕುಮಾರಣ್ಣ ಹೋಗಿ ನಿರೀಕ್ಷಿಸುವ ನಿಂತುಗಳು. ಅದಕ್ಕೆ ನಾನು ಈಗಲೂ ಹೇಳ್ತಾ ಇದ್ದೀರಾ, ನನಗೆ MLA ಆದರೂ
MP ಆದರೂ ಗುರಿ ಅಲ್ಲ. ನನ್ನ ಗುರಿ ನೀವೆಲ್ಲ ಏನು ಪ್ರಾಮಾಣಿಕವಾಗಿ ಎಷ್ಟು ವರ್ಷ ಪಕ್ಷ ಕಟ್ಟಿದ್ದೀರಿ, ನೀವೆಲ್ಲ ಕಣ ಮುಗಿಸ್ಬೇಕು. ಅಧಿಕಾರ ಬಂದಾಗ ನಿಮಗೊಂದು ಅಧಿಕಾರ ಕೊಡಬೇಕು. ನಿಮ್ಮ ಗೌರವದಿಂದ ಸಮಾಜದಲ್ಲಿ ನೀವು ತಲೆ ಎತ್ತಲು ತಿಳಿತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಈ ನಿಖಿಲ್ ಕುಮಾರಸ್ವಾಮಿಯ ಕನಸು, ಈ ನಿಖಿಲ್ ಕುಮಾರಸ್ವಾಮಿಯ ಗುರಿ, ನನ್ನ ಕಲ್ಪನೆ. ದಯಮಾಡಿ ನೀವೆಲ್ಲ ನನ್ನ ಜೊತೆ ಕೈ ಜೋಡಿಸ್ತಾರೆ. ಗ್ರಾಮ ಪಂಚಾಯತಿ ಚುನಾವಣೆ ಪಕ್ಷದ ಬೇಸ್ ಆಗಬೇಕು. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡತಕ್ಕಂಥ ಅಭಿಲಾಷೆಯನ್ನು ಇರ್ತಕ್ಕಂಥವರು ದಯಮಾಡಿ ಮುಂದೆ ಬನ್ನಿ. ದಯಮಾಡಿ ಮುಂದೆ ಬನ್ನಿ. ಒಂದು ಪಟ್ಟಿಯನ್ನ ನಾಗರಾಜ ಅಭ್ಯರ್ಥಿಗಳಿದ್ದಾರೆ. ಯಾಕಂದ್ರೆ ಇನ್ನೂ ಕೆಟಗರಿ ಅನೌನ್ಸ್ ಆಗಿಲ್ಲ. ಕೆಟಗರಿ ಅನೌನ್ಸ್ ಆದ್ಮೇಲೆ ಅಂತಿಮವಾಗಿ ಯಾರು ಕೊಡ್ಬೋದು ಏನು ಅಂತಕ್ಕಂಥ ನಿರ್ಧಾರ ಮಾಡ್ತಕ್ಕಂಥದ್ದು ಪಕ್ಷ ಮಾಡಿದ್ರೆ ಆ ಪಕ್ಷಕ್ಕೆ ವರದಿಯನ್ನ ತಯಾರು ಮಾಡಿ ಒಳಗಡೆಯಿಂದ ಯಾರು ಆಕರ್ಷಿಸಿದ್ದೀರಿ ವರದಿ ಒಪ್ಪಿಸ್ತಕ್ಕಂಥ ಕೆಲಸ ನಾಗರಾಜರು ಮಾಡಬೇಕಾಗ್ತದೆ. ನಾವು ಮಾಡ್ತೇವೆ. ಅಂತಿಮವಾಗಿ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣವರು ಕೂತು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಅಭ್ಯರ್ಥಿಗಳಿಗೆ ಒಂದು ಶಕ್ತಿಯನ್ನು ತುಂಬಿಸ್ತೇವೆ. ಪ್ರತಿ ಜಿಲ್ಲೆಯಲ್ಲೂ ಸನ್ಮಾನ್ಯ ಕುಮಾರಣ್ಣವರು ಎಲ್ಲಾ ಸಮಾವೇಶಗಳಿಗೂ ಭಾಗಿಯಾಗ್ತಾರೆ. ಈ ಜೊತೆಯಲ್ಲಿ ನಮಗೆ ಇವತ್ತು ಒಳ್ಳೆಯದಂತ ನೋಡಿ, ಇವತ್ತು ಬಂದಿದ್ದೀನಿ, ಕಾಲಿಟ್ಟಿದ್ದೀನಿ, ನಾವು ಇದನ್ನ MLA ಮಾಡ್ಕೊಂಡು ಹೋಗೋದು ಗೊತ್ತಾಗಿದೆ. ಪಕ್ಷದ ಕಾರ್ಯಕರ್ತರಿಗೆ ಒಬ್ಬರು ಶಾಸಕರಾಗಿ ನಿಮ್ಮನ್ನ ಯಾವ ರೀತಿ ನಿಮ್ಮ ಶಾಸಕ ನಡೆಸ್ಕೊಳ್ಬಹುದು ಅಂತಕ್ಕಂಥದ್ದು ಅನುಭವ ನಿಮಗಿದೆ. ದಯಮಾಡಿ ಉಪ್ಪಿ ತಾಲೂಕು ನಮಗೇನು ಜನತಾ ಪಕ್ಷಕ್ಕೆ ಹೊಸದೇನಲ್ಲ. 4 ಬಾರಿ ಹೊಸ ಶಾಸಕರನ್ನ ನೋಡಿರ್ತಕ್ಕಂಥ ಹಿಂದಿನಿಂದ 96ರಲ್ಲಿ ವೀರೇಗೌಡರು ಕಾಲದಿಂದಲೂ ಇವತ್ತಿನವರೆಗೂ 4 ಬಾರಿ ತಾಲೂಕಿನ ಜನತೆ ಆಶೀರ್ವಾದ ಮಾಡಿದ್ದಾರೆ. ಅದರ 20 ವರ್ಷ ಅಧಿಕಾರ ಕೊಟ್ಟಿದ್ದಾರೆ, ಶಾಸಕ ಸ್ಥಾನ ಕೊಟ್ಟಿದ್ದಾರೆ ತಾಲೂಕಿನ ಜನತೆ. ಯಾಕೆ ಆಗಲಿಕ್ಕಿಲ್ಲ 28ರಲ್ಲಿ ಅಂತ ಪ್ರಶ್ನೆ ಮಾಡ್ತಾರೆ.